ಹಿಂದೂ ಸಂಪ್ರದಾಯಗಳ ಪ್ರಕಾರ ಕೆಲವು ವಿಶೇಷ ದಿನಗಳಲ್ಲಿ ಮತ್ತು ದೇವರಿಗಾಗಿ ಉಪವಾಸ ಮಾಡುವುದು ಅನ್ನುವುದು ಆಚರಣೆ. ಕಾರ್ತೀಕ ಮಾಸದಲ್ಲಿ ಮಾಡುವಂತಹ ಉಪವಾಸ ಅತ್ಯಂತ ಪುಣ್ಯ ಫಲಿತಾಂಶವನ್ನು ಕೊಡುವಂಥದ್ದು ಎಂದು ಶಾಸ್ತ್ರಗಳು ಹೇಳುತ್ತವೆ. ಹಾಗಾದರೆ ಕಾರ್ತಿಕ ಮಾಸದಲ್ಲಿ ಉಪವಾಸ ಇರುವವರು ಪಾಲಿಸಬೇಕಾದಂತಹ ನಿಯಮಗಳು ಇವೆ. ಅದು ಯಾವುದು ಎಂದು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ. ಮೊದಲನೆಯದಾಗಿ ಕಾರ್ತಿಕ ಮಾಸದಲ್ಲಿ ಉಪವಾಸ ಇರುವವರು ಬೆಳಿಗ್ಗೆನೇ ನಿದ್ರೆಯಿಂದ ಬೇಗನೆ ಎದ್ದು ತಲೆ ಸ್ನಾನ ಮಾಡಿ ನಂತರ ಶುಭ್ರವಾದ ಬಟ್ಟೆಗಳನ್ನು ಧರಿಸಬೇಕು. ಕಪ್ಪು ಬಣ್ಣದ ಬಟ್ಟೆಗಳನ್ನು ಯಾವುದೇ ಕಾರಣಕ್ಕೂ ಧರಿಸಬಾರದು. ಸಾಧ್ಯವಾದರೆ ಅರಿಶಿನ, ಹಸಿರು ಬಣ್ಣದಲ್ಲಿ ಇರುವಂತಹ ಬಟ್ಟೆಗಳನ್ನು ಧರಿಸಿ ಪೂಜೆಯನ್ನು ಮಾಡಬೇಕು. ನಂತರ ಮನೆಯನ್ನು ಶುಚಿ ಮಾಡಿ ಶಿವಲಿಂಗ ಅಥವಾ ಶಿವ ಪಾರ್ವತಿಯರು ಇರುವಂತಹ ಫೋಟೋವನ್ನು ಆಗಲಿ ಅಲಂಕರಿಸಿಕೊಳ್ಳಬೇಕು. ನಂತರ ದೀಪಾರಾಧನೆ ಮಾಡಿಕೊಳ್ಳಬೇಕು. ಮನೆಯಲ್ಲಿ ಶಿವಲಿಂಗವಿದ್ದರೆ ಪಂಚಾಮೃತಗಳಿಂದ ಅಭಿಷೇಕಿಸಿಕೊಳ್ಳಬೇಕು. ನಂತರ ಹಣ್ಣು, ತೆಂಗಿನಕಾಯಿಯನ್ನು ಶಿವನಿಗೆ ನೈವೇದ್ಯವಾಗಿ ಸಮರ್ಪಿಸಬೇಕು. ಮನೆಯಲ್ಲಿ ನಂತರ ಸಾಯಂಕಾಲ ಮರಳಿ ಸ್ನಾನವನ್ನು ಮಾಡಿ ಮತ್ತೆ ಅದೇ ವಿಧದಲ್ಲಿ ಪೂಜೆಯನ್ನು ಮಾಡಿಕೊಳ್ಳಬೇಕು. ಮನೆಯ ಹೊಸ್ತಿಲಿನಲ್ಲಿ, ಬಾಗಿಲಿನಲ್ಲಿ ದೀಪಗಳನ್ನು ಬೆಳಗಿಸಬೇಕು. ಮನೆಯ ಸಮೀಪದಲ್ಲಿರುವಂತಹ ಶಿವಾಲಯಕ್ಕೆ ಹೋಗಿ ಶಿವದರ್ಶನ ಮಾಡಿಕೊಂಡು ಶಿವಾಲಯದಲ್ಲಿ ಕೂಡ ದೀಪಾರಾಧನೆ ಮಾಡಿ ನಂತರ ನಕ್ಷತ್ರವನ್ನು ನೋಡಿ ಭೋಜನ ಮಾಡಬಹುದು. ಈ ರೀತಿಯಾಗಿ ನೀವು ಆಚರಿಸಿ ಉಪವಾಸವನ್ನು ಮುಗಿಸಬಹುದು. ಈ ವಿಧವಾಗಿ ಕಾರ್ತೀಕ ಮಾಸದಲ್ಲಿ ಉಪವಾಸವನ್ನು ಮಾಡಬಹುದು. ಉಪವಾಸ ಮಾಡುವವರು ಸೂರ್ಯನು ಉದಯಿಸುವ ಮೊದಲೇ ನಿದ್ರೆಯಿಂದ ಎದ್ದು ತಲೆ ಸ್ನಾನ ಮಾಡಿ ಶಿವನನ್ನು ಪೂಜಿಸಬೇಕು. ಉಪವಾಸ ಇರುವವರು ಬೆಳಿಗ್ಗೆ ಸಮಯ ಪೂಜೆ ಮಾಡಬೇಕು. ಹಾಗೇನೆ ಸಾಯಂಕಾಲ ಸಮಯ ಕೂಡ ಪೂಜೆ ಮಾಡಿಕೊಳ್ಳಬೇಕು. ಉಪವಾಸ ಇರುವವರು ಬೆಳಿಗ್ಗೆ ಸಮಯ ಪೂಜೆ ಮಾಡಿಕೊಂಡು ಇಂಥವರು ಬೆಳ್ಳುಳ್ಳಿ, ಈರುಳ್ಳಿ ಅಂತಹ ಆಹಾರ ಪದಾರ್ಥಗಳನ್ನು ತಿನ್ನಬಾರದು. ಹಾಗೇನೆ ಕೂದಲನ್ನು ಕತ್ತರಿಸಬಾರದು ಮತ್ತು ಮಧ್ಯಾಹ್ನದ ಸಮಯದಲ್ಲಿ ನಿದ್ರೆ ಮಾಡಬಾರದು. ಉಪವಾಸವನ್ನು ಮಾಡುವಾಗ ಮನಸ್ಸಿನಲ್ಲಿ ಯಾರ ಬಗ್ಗೆಯೂ ಕೆಟ್ಟ ಆಲೋಚನೆಗಳನ್ನು ಮಾಡಬಾರದು. ಕೆಟ್ಟ ಮಾತುಗಳನ್ನು ಆಡಬಾರದು. ಉಪವಾಸ ಇರುವಾಗ ಭಗವಂತನ ಧ್ಯಾನದಲ್ಲಿ ಇರಬೇಕು. ಯಾರಿಗೂ ಹಾನಿ ಉಂಟು ಮಾಡಬಾರದು. ಪ್ರಾಣಿಗಳಿಗೆ ಹಾನಿ ಉಂಟು ಮಾಡಬಾರದು. ಉಪವಾಸ ಮಾಡುವವರು ಸುಳ್ಳುಗಳನ್ನು ಹೇಳಬಾರದು. ಕೋಪವನ್ನು ಮಾಡಿಕೊಳ್ಳಬಾರದು. ಯಾರನ್ನು ದೂಷಿಸಬಾರದು. ಕಾರ್ತೀಕ ಮಾಸದಲ್ಲಿ ಉಪವಾಸ ಇರುವವರು ತಣ್ಣೀರಿನಿಂದ ಸ್ನಾನ ಮಾಡಿದರೆ ತುಂಬಾ ಒಳ್ಳೆಯದು. ತಣ್ಣೀರಿನಿಂದ ಸ್ನಾನ ಮಾಡಲು ಸಾಧ್ಯವಿಲ್ಲದೆ ಇರುವವರು ಉಗುರು ಬೆಚ್ಚಗಿನ ನೀರಿನಿಂದ ಸ್ನಾನ ಮಾಡಬೇಕು. ಹಿಂದೂ ಶಾಸ್ತ್ರಗಳ ಪ್ರಕಾರ ಕಾರ್ತೀಕ ಮಾಸ ಅಂದರೆ ತುಂಬಾ ಪವಿತ್ರವಾದದ್ದು. ಸಾಕ್ಷಾತ್ ಪರಮೇಶ್ವರನಿಗೆ ಪರಮ ಪವಿತ್ರವಾದ ಮಾಸ ಇದು. ಈ ತಿಂಗಳಿನಲ್ಲಿ ಸೋಮವಾರ ಉಪವಾಸವಿದ್ದು ಭಗವಂತನನ್ನು ಪೂಜಿಸುವವರಿಗೆ ಪಾಪಗಳಿಂದ ಬಿಡುಗಡೆ ಪಡೆಯುತ್ತಾರೆ. ಈ ಕಾರ್ತೀಕ ಮಾಸದಲ್ಲಿ ಪರಮಶಿವನಿಗೆ ಹಾಲಿನಿಂದ ಅಭಿಷೇಕ ಮಾಡಿ ಜಾಜಿ ಹೂವುಗಳಿಂದ ಪೂಜಿಸಿದರೆ ಶಿವನ ಅನುಗ್ರಹ ಲಭಿಸುತ್ತದೆ ಎಂದು ಪಂಡಿತರು ಹೇಳುತ್ತಾರೆ. ಕಾರ್ತೀಕ ಮಾಸದಲ್ಲಿ ನದಿ ಸ್ನಾನ, ದೈವ ದರ್ಶನ ಮಾಡುವುದರಿಂದ 2ರಷ್ಟು ಪುಣ್ಯ ಫಲಿತಾಂಶ ಲಭಿಸುತ್ತದೆ ಎಂದು ಹೇಳಲಾಗುತ್ತದೆ. ಈ ಮಾಸದಲ್ಲಿ ದಾನ ಮಾಡುವುದರಿಂದ ಕೂಡ ತುಂಬಾ ಒಳ್ಳೆಯ ಫಲಿತಾಂಶ ಪಡೆಯುತ್ತೀರಾ. ಮುಖ್ಯವಾಗಿ ಅನ್ನದಾನ, ವಸ್ತ್ರದಾನ, ದೀಪದಾನ ಮಾಡುವುದರಿಂದ ಪುಣ್ಯಫಲ ಲಭಿಸುತ್ತದೆ. ಈ ಮಾಸದಲ್ಲಿ ಮಾಡುವಂತಹ ಯಾವ ಒಂದು ಚಿಕ್ಕ ದಾನವಾದರೂ ನಿಮಗೆ 100ರಷ್ಟು ಪುಣ್ಯಫಲ ಕೊಡುತ್ತದೆ. ಶಿವನಿಗೆ ಇಷ್ಟವಾಗಿರುವಂತಹ ಕಾರ್ತೀಕ ಸೋಮವಾರದ ದಿನ ಶಿವಾಲಯಕ್ಕೆ ಹೋಗಿ ಪವಿತ್ರವಾದಂತಹ ಬಿಲ್ವಪತ್ರೆಗಳನ್ನು ಶಿವನಿಗೆ ಸಮರ್ಪಿಸಿ ಪೂಜಿಸಬೇಕು. ಪ್ರತಿ ಸೋಮವಾರ ಈ ರೀತಿ ಮಾಡುವುದರಿಂದ ಶಿವನ ಅನುಗ್ರಹ ನಿಮ್ಮ ಕುಟುಂಬದ ಮೇಲೆ ಇರುತ್ತದೆ. ಧನ್ಯವಾದ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್.